ನಮಸ್ಕಾರ. ನಮ್ಮ ಯೋಚನೆಗಳು ಎಲ್ಲಿಂದ ಬರುತ್ತವೆ? ನಾವು ಈ ಜಗತ್ತನ್ನ ನೋಡೋ ರೀತಿ ಹೇಗೆ ರೂಪುಗೊಳ್ಳುತ್ತೆ? ಇವತ್ತು ನಾವು ಯೋಚನೆ ಮಾಡೋಕೆ ಒಂದು ಏಕ್ದಮ್ ಹೊಸ ಫ್ರೇಮ್ವರ್ಕ್ ಬಗ್ಗೆ ಮಾತಾಡೋಣ. ಇದು ನಮ್ಮನ್ನು ಮತ್ತೆ ಪ್ರಕೃತಿಯ ಜೊತೆ ಬೆಸೆಯುವ ಒಂದು ಕಾನ್ಸೆಪ್ಟ್. ಇದನ್ನ ನೈಸರ್ಗಿಕತೆ ಅಂತ ಕರಿಬಹುದು. ಬನ್ನಿ ಇದರೊಳಗೆ ಇನ್ನಷ್ಟು ಆಳವಾಗಿ ಇಳಿಯೋಣ. ನನ್ನನ್ನು ಸೋಲಿಸಬೇಕಾದರೆ ನೀನು ಪ್ರಕೃತಿಯಾಗಬೇಕು. ಓಹೋ, ಕೇಳೋಕೆ ಸ್ವಲ್ಪ ವಿಚಿತ್ರ ಅನ್ಸುತ್ತೆ ಅಲ್ವಾ? ಇದರ ಅರ್ಥವಾದರೂ ಏನು? ಇವತ್ತು ನಾವು ಚರ್ಚೆ ಮಾಡ್ತಿರೋ ವಿಷಯದ ಹೃದಯ ಭಾಗವೇ ಈ ಮಾತು. ಬನ್ನಿ ಈ ಒಗಟನ್ನ ಒಟ್ಟಿಗೆ ಬಿಡಿಸೋಣ. ಮೊದಲು ಒಂದು ವಿಷಯ ಸ್ಪಷ್ಟ ಮಾಡ್ಕೊಳ್ಳೋಣ. ಈ ಮಾತನ್ನ ಒಂದು ಯುದ್ಧದ ಮಾತಿನ ಹಾಗೆ, ಅಂದ್ರೆ ಒಂದು ಸಂಘರ್ಷ ಅಂತ ನೋಡೋದು ಬೇಡ. ಇದೊಂದು ತಾತ್ವಿಕ ಸವಾಲು. ಹಾಗಿದ್ರೆ ಪ್ರಕೃತಿಯಾಗುವುದು ಅಂದ್ರೆ ನಿಜಕ್ಕೂ ಏನು? ಇದು ನಮ್ಮ ಆಲೋಚನೆಗಳು ಹುಟ್ಟೋ ಮೂಲದ ಬಗ್ಗೆನೇ ಪ್ರಶ್ನೆ ಎಬ್ಬಿಸುತ್ತೆ. ಹಾಗಾದ್ರೆ ಇದರ ಹಿಂದಿರೋ ಮೂಲ ಐಡಿಯಾ ಏನು? ತುಂಬಾ ಸಿಂಪಲ್. ಪ್ರಕೃತಿಯನ್ನ ಗಮನಿಸಿ ಹುಟ್ಟಿದ್ದ ಒಂದು ವಾದವನ್ನ ಕೇವಲ ನಂಬಿಕೆಯಿಂದ ಅಥವಾ ಬೇರೆ ಯಾವುದೋ ಮಾತಿನಿಂದ ತಳ್ಳಿ ಹಾಕಕ್ಕಾಗಲ್ಲ. ಅದನ್ನ ಪ್ರಶ್ನೆ ಮಾಡಬೇಕಂದ್ರೆ ಪ್ರಕೃತಿಯನ್ನ ಅದಕ್ಕಿಂತ ಚೆನ್ನಾಗಿ, ಅದಕ್ಕಿಂತ ಆಳವಾಗಿ ಗಮನಿಸಬೇಕು. ಅಂದ್ರೆ ಮಾತು ನಂಬಿಕೆ ಮೇಲಲ್ಲ, ಬದಲಾಗಿ ಗಮನಿಸಿದ್ದರ ಮೇಲೆ ನಿಂತಿರಬೇಕು. ಸರಿ, ಈ ಫ್ರೇಮ್ವರ್ಕ್ ಪೂರ್ತಿಯಾಗಿ ಅರ್ಥ ಆಗ್ಬೇಕಂದ್ರೆ ನಾವು ನೋಡೋ ರೀತಿಯಲ್ಲೇ ಒಂದು ದೊಡ್ಡ ಬದಲಾವಣೆ ಆಗ್ಬೇಕು. ನಾವು ಪ್ರಕೃತಿಗಿಂತ ಮೇಲೆ ಇದ್ದೀವಿ ಅನ್ನೋ ಭಾವನೆಯಿಂದ ಹೊರಬಂದು ನಾವು ಪ್ರಕೃತಿಯ ಒಳಗೆ, ಅದರದ್ದೇ ಒಂದು ಭಾಗ ಅನ್ನೋ ದೃಷ್ಟಿಕೋನಕ್ಕೆ ಬರಬೇಕು. ಇಲ್ ನೋಡಿ, ಇದು ತುಂಬಾ ಸರಳ ಆದರೂ ಬಹಳ ಮುಖ್ಯವಾದ ಹರಿವು. ಮೊದಲಿರೋದು ಪ್ರಕೃತಿ, ಆಮೇಲೆ ನಾವದನ್ನ ಗಮನಿಸ್ತೀವಿ. ಆ ಗಮನದಿಂದಲೇ ನಮ್ಮ ಯೋಚನೆಗಳು ಹುಟ್ಟೋದು. ಅಂದ್ರೆ ನಮ್ಮ ಆಲೋಚನೆಗಳು ಪ್ರಕೃತಿಯಿಂದ ಬೇರೆಯಾಗಿ ಎಲ್ಲೋ ಹುಟ್ಟೋದಿಲ್ಲ, ಬದಲಿಗೆ ಪ್ರಕೃತಿಯನ್ನ ನೋಡೋದ್ರಿಂದಲೇ ಮೂಡಿಬಂದ ಫಲಗಳು. ಇಲ್ಲಿ ಎರಡು ದೃಷ್ಟಿಕೋನಗಳ ಹೋಲಿಕೆ ಇದೆ. ಸಾಮಾನ್ಯವಾಗಿ ನಾವು ಅನ್ಕೊಂಡಿರೋ ಭ್ರಮೆ ಏನು? ಮನುಷ್ಯ ಪ್ರಕೃತಿಗಿಂತ ಶ್ರೇಷ್ಠ, ಅದರ ಮೇಲೆ ಅಧಿಕಾರ ಚಲಾಯಿಸ್ತಾನೆ ಅನ್ನೋದು. ಅದೇ ವಾಸ್ತವ ಬೇರೆ ಇದೆ. ನಿಜವಾಗ್ಲೂ ಪರಿಸರದಲ್ಲಿ ಏನಾಗುತ್ತೆ ಅಂದ್ರೆ, ಪ್ರಕೃತಿ ಅನ್ನೋದು ಒಂದು ದೊಡ್ಡ ಸಿಸ್ಟಮ್. ಅದರೊಳಗಡೆ ಜೀವ ಅನ್ನೋದು ಒಂದು ಭಾಗ. ಮತ್ತು ಆ ಜೀವದ ವ್ಯವಸ್ಥೆಯಲ್ಲಿ ಮನುಷ್ಯರು ಕೇವಲ ಒಂದು ಚಿಕ್ಕ ಕವಲು ಅಷ್ಟೆ. ನಾವು ಸಿಸ್ಟಮ್ನ ಭಾಗ, ಬಾಸ್ ಅಲ್ಲ. ಸರಿ, ಈ ಥರ ಯೋಚನೆ ಮಾಡೋದು ಅಂದ್ರೆ ಸುಮ್ಮನೆ ಒಂದು ಥಿಯರಿ ಅಷ್ಟೇ ಅಲ್ಲ. ಇದಕ್ಕಾಗಿ ಒಂದು ನಿರ್ದಿಷ್ಟವಾದ ಮನಸ್ಥಿತಿಯನ್ನ ಬೆಳೆಸ್ಕೊಳ್ಬೇಕಾಗತ್ತೆ. ಎಲ್ಲವನ್ನೂ ಸ್ಪಷ್ಟವಾಗಿ ಗ್ರಹಿಸೋಕೆ ಎರಡು ಮುಖ್ಯವಾದ ಮಾನಸಿಕ ಸ್ಥಿತಿಗಳು ಬೇಕು. ಅದೇನು ಅಂತ ನೋಡೋಣ ಬನ್ನಿ. ಮೊದಲನೇದು ಶುದ್ಧತೆ, ಅಥವಾ ಇದನ್ನ ಮುಗ್ಧತೆ ಅಂತಾನೂ ಕರೀಬಹುದು. ಅಂದ್ರೆ ಮನಸ್ಸಲ್ಲಿ ಮೊದಲೇ ಏನೂ ಫಿಕ್ಸ್ ಮಾಡ್ಕೊಳ್ಳದೇ ಇರೋದು. ಇದು ಹೀಗೇ ಇರಬೇಕು ಅನ್ನೋ ಯಾವ ಹಠವೂ ಇಲ್ಲದೆ, ತಕ್ಷಣಕ್ಕೆ ತೀರ್ಪು ಕೊಡದೆ, ಅಥವಾ ನಮ್ಮ ಹಳೆ ನಂಬಿಕೆಗಳನ್ನ ಸಮರ್ಥನೆ ಮಾಡ್ಕೊಳ್ಳೋಕೆ ಹೋಗದೆ ಏನಿದೆಯೋ ಅದನ್ನ ಹಾಗೇ ನೋಡೋದು. ಇದೇ ನಿಷ್ಪಕ್ಷಪಾತವಾಗಿ ನೋಡೋದಕ್ಕೆ ಬೇಕಾದ ಅಡಿಪಾಯ. ಈ ಮುಗ್ಧ ಮನಸ್ಸಿನ ಗುಣಗಳೇನು? ಮೊದಲನೇದಾಗಿ, ಅದು ಸುಮ್ಮನೆ ನೋಡುತ್ತೆ. ಯಾವುದೇ ನಿರ್ಧಾರಕ್ಕೆ ತರಾತುರಿ ಮಾಡಲ್ಲ, ನನಗೆ ಮೊದಲೇ ಗೊತ್ತು ಅಂತ ವಾದ ಮಾಡಲ್ಲ. ಇದರಿಂದ ಏನಾಗುತ್ತೆ ಅಂದ್ರೆ, ನಮಗೆ ಗೊತ್ತೇ ಇರದ ಹೊಸ ಹೊಸ ಪ್ಯಾಟರ್ನ್ಗಳು, ಹೊಸ ಸಂಬಂಧಗಳು ನಮ್ಮ ಕಣ್ಣಿಗೆ ಕಾಣೋಕೆ ಶುರುವಾಗುತ್ತೆ. ಇನ್ನು ಎರಡನೇ ಮಾನಸಿಕ ಸ್ಥಿತಿ ಸ್ಪಷ್ಟತೆ, ಅಂದ್ರೆ ಅರಿವು. ನಾವು ಮುಗ್ಧತೆಯಿಂದ ಗಮನ ಇಟ್ಟು ನೋಡಿದಾಗ ನಮಗೆ ಸಿಗೋದೇ ಈ ಅರಿವು. ಇನ್ನು ನಮಗೆ ಬೇರೆ ಬೇರೆ ವಿಷಯಗಳ ನಡುವಿನ ಸಂಪರ್ಕಗಳು, ಯಾವುದು ಕಾರಣ, ಯಾವುದು ಪರಿಣಾಮ ಅನ್ನೋ ಸಂಬಂಧಗಳು ಎಲ್ಲವೂ ನಿಧಾನವಾಗಿ ಬಿಚ್ಕೊಳ್ಳೋಕೆ ಶುರುವಾಗತ್ತೆ. ಈ ಅರಿವಿನ ಗುಣಗಳು ಹೇಗಿರುತ್ತೆ? ಇದು ವಸ್ತುಗಳ ನಡುವೆ ಇರೋ ಕನೆಕ್ಷನ್ಗಳನ್ನ ಗುರುತಿಸುತ್ತೆ, ಕಾರಣ ಮತ್ತು ಪರಿಣಾಮದ ಆಟವನ್ನ ಅರ್ಥ ಮಾಡಿಕೊಡುತ್ತೆ, ಎಲ್ಲವೂ ಒಂದಕ್ಕೊಂದು ಹೇಗೆ ಹೊಂದಿಕೊಂಡಿದೆ ಅಂತ ತೋರಿಸುತ್ತೆ. ಒಂಥರ ಇದು ನಮ್ಮ ಕನ್ನಡಕವನ್ನ ಕ್ಲೀನ್ ಮಾಡಿದ ಹಾಗೆ, ಎಲ್ಲವೂ ಏಕ್ದಮ್ ಕ್ಲಿಯರ್ ಆಗಿ ಕಾಣೋಕೆ ಶುರುವಾಗುತ್ತೆ. ಸರಿ, ಇಲ್ಲಿಯವರೆಗೂ ನಾವು ಮಾತಾಡಿದ ಎಲ್ಲಾ ಪೀಸ್ಗಳನ್ನು ಈಗ ಒಟ್ಟಿಗೆ ಸೇರಿಸೋಣ. ಇವೆಲ್ಲ ಸೇರಿ ಒಂದು ಸಂಪೂರ್ಣ ಚಿತ್ರಣ ಹೇಗೆ ಕೊಡುತ್ತೆ ಅಂತ ನೋಡೋಣ. ಇದೇ ನೈಸರ್ಗಿಕತೆ ಅಂದ್ರೆ. ಇಲ್ಲಿ ಮುಗ್ಧತೆ ಮತ್ತೆ ಅರಿವು ಎರಡೂ ಒಂದಾಗತ್ತೆ. ನಾವು ಪ್ರಕೃತಿಯಿಂದ ಬೇರೆಯಲ್ಲ, ನಾವದರ ಅವಿಭಾಜ್ಯ ಅಂಗ ಅನ್ನೋ ತಿಳುವಳಿಕೆಯೊಂದಿಗೆ ಬದುಕೋದು. ಇದು ಕೇವಲ ಯೋಚನೆ ಮಾತ್ರ ಅಲ್ಲ, ಇದೊಂದು ಜೀವನ ಶೈಲಿ. ನೋಡಿ, ಇಡೀ ಚಿತ್ರಣ ಈಗ ಎಷ್ಟು ಕ್ಲಿಯರ್ ಆಗಿದೆ. ಇಲ್ಲಿದೆ ನೋಡಿ, ಸಂಪೂರ್ಣ ನೈಸರ್ಗಿಕತೆ ಫ್ರೇಮ್ವರ್ಕ್. ಎಲ್ಲದಕ್ಕೂ ಅಡಿಪಾಯ ಪ್ರಕೃತಿ. ಅದನ್ನ ಗಮನಿಸೋದು ನಮ್ಮ ಎಂಟ್ರಿ ಪಾಯಿಂಟ್. ಅಲ್ಲಿಂದ ಮುಗ್ಧತೆ ನಮ್ಮ ಮನಸ್ಸನ್ನ ತೆರೆದಿಡುತ್ತೆ. ಆಮೇಲೆ ಅರಿವು ನಮಗೆ ಸ್ಪಷ್ಟತೆಯನ್ನ ಕೊಡುತ್ತೆ. ಕೊನೆಗೆ ಇವೆಲ್ಲವೂ ನೈಸರ್ಗಿಕತೆಯಲ್ಲಿ ಒಂದುಗೂಡುತ್ತೆ. ಈ ಹರಿವು ಎಷ್ಟು ಸಹಜವಾಗಿದೆ ಅಲ್ವಾ? ಕೊನೆಯದಾಗಿ ಒಂದು ಐಡಿಯಾ ಅಸಲಿಗೆ ಹೇಗೆ ಹುಟ್ಟಿ ಬೆಳಿಬೇಕು ಅಂತ ನೋಡೋಣ. ಯಾಕಂದ್ರೆ ತಿಳುವಳಿಕೆಯನ್ನ ನಾವು ಒತ್ತಾಯಪೂರ್ವಕವಾಗಿ ಸೃಷ್ಟಿ ಮಾಡಕ್ಕಾಗಲ್ಲ,
ಅದು ತಾನಾಗಿಯೇ ಹೊರಹೊಮ್ಮಬೇಕು. ಬೀಜವನ್ನಷ್ಟೇ ನೆಡಿ, ಅದನ್ನ ಎಳೆದು ಮರ ಮಾಡಲು ಹೋಗ್ಬೇಡಿ. ಇಂಥ ಅದ್ಭುತ ಮಾತು. ಇದರ ಅರ್ಥ ಆಲೋಚನೆಗಳ ಬೀಜವನ್ನಷ್ಟೇ ನಾವು ಬಿತ್ತಬೇಕು. ಅದು ತನ್ನದೇ ಆದ ಸಮಯದಲ್ಲಿ ತನ್ನದೇ ಆದ ರೀತಿಯಲ್ಲಿ ಬೆಳೆಯೋಕೆ ಬಿಡಬೇಕು. ಅದನ್ನ ಬಲವಂತವಾಗಿ ಒಂದು ರೂಪಕ್ಕೆ ತರಬಾರ್ದು. ಇಂಟ್ರೆಸ್ಟಿಂಗ್ ವಿಷಯ ಏನಂದ್ರೆ, ನಾವು ಇಷ್ಟೊತ್ತು ಮಾತಾಡಿದ ಈ ನೈಸರ್ಗಿಕತೆ ಫ್ರೇಮ್ವರ್ಕ್ ಇದೆಯಲ್ಲ, ಇದೇ ತತ್ವಕ್ಕೆ ಇದೇ ಒಂದು ದೊಡ್ಡ ಉದಾಹರಣೆ. ಇದನ್ನ ಯಾರೋ ಕೂತು ಪ್ಲಾನ್ ಮಾಡಿ ಡಿಸೈನ್ ಮಾಡಿದ್ದಲ್ಲ. ಬದಲಿಗೆ ಸಂಭಾಷಣೆ ಮತ್ತು ಗಮನದಿಂದ ಇದು ತಾನಾಗಿಯೇ ನೈಸರ್ಗಿಕವಾಗಿ ಹುಟ್ಕೊಂಡಿದ್ದು. ಹಾಗಾದ್ರೆ ಒಂದು ಕೊನೆಯ ಸ್ವಲ್ಪ ತಲೆಗೆ ಹುಳ ಬಿಡೋ ಹಾಗೆ ಇರೋ ಪ್ರಶ್ನೆ ಜೊತೆ ಮುಗ್ಸೋಣ. ಒಂದು ವೇಳೆ ನಾವು ಕೇವಲ ಭೂಮಿಯ ಮೇಲೆ ಬದುಕ್ತಿಲ್ಲ, ಬದಲಿಗೆ ಭೂಮಿಯೇ ತನ್ನ ಬಗ್ಗೆ ಯೋಚನೆ ಮಾಡಲಿಕ್ಕಾಗಿ ನಮ್ಮನ್ನ ಸೃಷ್ಟಿಸಿದ್ದರೆ, ಅಂದರೆ ಭೂಮಿಯೇ ನಮ್ಮ ಮೂಲಕ ತನ್ನ ಬಗ್ಗೆ ಚಿಂತನೆ ಮಾಡುತ್ತಿದ್ದರೆ, ಇದರ ಬಗ್ಗೆ ಯೋಚಿಸಿ. ನಮ್ಮ ಇಡೀ ಅಸ್ತಿತ್ವಕ್ಕೆ ಒಂದು ಹೊಸ ಅರ್ಥ ಸಿಗ್ಬಹುದು.